ಪ್ರಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ತರಗತಿಗೆ ಸ್ವಾಗತ. ಇವತ್ತು ನಾವು ಪಾಠ 10 ಮೃಗಾಲಯದಲ್ಲಿ ಒಂದು ದಿನ ಎಂಬ ಪಾಠವನ್ನು ಮುಂದುವರಿದಂತಹ ಭಾಗವನ್ನು ನಾವೀಗ ನೋಡೋಣ. ನಾವು ಹಿಂದಿನ ತರಗತಿಯಲ್ಲಿ ಪುಟ ಸಂಖ್ಯೆ 67 ಮತ್ತು 68 ಅನ್ನು ನಾವು ಓದಿದ್ದೇವೆ. ಇವತ್ತು ಮುಂದುವರಿದಂತಹ ಭಾಗ 69, ಪುಟ ಸಂಖ್ಯೆ 69 ನಾವಿವತ್ತು ಓದೋಣ. 69 ಹಾಗೆ 70 ಈ ಎರಡು ಪುಟವನ್ನು ನಾವಿವತ್ತು ಓದೋಣ. ಓಕೆ, ನೀವು ಕೂಡ ಪೆನ್ಸಿಲ್ ತಗೊಳ್ಳಿ ಅಥವಾ ನಿಮ್ಮ ಫಿಂಗರ್ಸನ್ನು ಇಡಿ. ನಾನು ಓದಿದ ಮೇಲೆ ಪಾಸ್ ಮಾಡ್ತೀನಿ, ನೀವು ಅದನ್ನು ರಿಪೀಟ್ ಮಾಡಬೇಕು. ಓಕೆ, ನಾನು ಓದಿದಂತಹ ವರ್ಡ್ಸನ್ನು ಅಥವಾ ಆ ಪದಗಳನ್ನು, ಶಬ್ದವನ್ನು ನೀವು ಕೂಡ ರಿಪೀಟ್ ಮಾಡಬೇಕು, ನನ್ನ ಜೊತೆ ಹೇಳಬೇಕು. ಓಕೆ, ಪ್ರಾರಂಭ ಮಾಡೋಣ. ಆದರ್ಶ, ರೇವಂತ್, ಅದಕ್ಕೆ ಕಲ್ಲು ಹೊಡೆಯಬೇಡ, ಅಲ್ಲಿರುವ ಸೂಚನಾ ಫಲಕವನ್ನು ಓದು. ಸೂಚನಾ ಫಲಕವನ್ನು ಓದಿದ ರೇವಂತನು ಜೋರಾಗಿ ಪ್ರಾಣಿಗಳನ್ನು ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು. ರೇವಂತ್: ಕ್ಷಮಿಸಿ, ಪ್ರಾಣಿಗಳನ್ನು ಹಿಂಸಿಸಬಾರದು. ಸರಿ, ಆದರೆ ತಿಂಡಿ ತಿನಿಸುಗಳನ್ನು ಏಕೆ ಕೊಡಬಾರದು? ಸರ್. ಶಿಕ್ಷಕ: ಮಕ್ಕಳೇ, ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ. ಇಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು. ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆಯಾಗಬಹುದು. ಹೀಗೆ ಮಾತನಾಡುತ್ತಾ ಹೋಗುವಾಗ ಶಶಾಂಕನು ಜೋರಾಗಿಯೇ, ಅಲ್ಲಿ ನೋಡ್ರೋ, ಗೊರಿಲ್ಲಾ, ಆನೆ, ಹುಲಿ, ಕಾಡೆಮ್ಮೆ, ಜಿಂಕೆ, ಕೋತಿ, ಜಿರಾಫೆಗಳನ್ನು ಆಹಾ, ನೋಡೋಕೆ ಎಷ್ಟು ಚೆನ್ನಾಗಿವೆ ಎಂದನು. ಶಿಕ್ಷಕಿ: ಹೌದು, ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ. ಬೇಬಿ: ಏ, ಅಲ್ಲಿ ನೋಡ್ರೋ, ಆನೆ ಹೇಗೆ ತನ್ನ ಸೊಂಡಿಲಿನಿಂದ ನೀರನ್ನು ಸುರಿದುಕೊಳ್ತಾ ಇದೆ. ಇನ್ನೊಂದ್ಸರಿ, ಸುರಿದುಕೊಳ್ತಾ ಇದೆ. ಓಕೆ. ಸುಮತಿ: ಹೌದು,
ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ? ಮೇರಿ: ಸರ್, ಅಲ್ಲಿ ನೋಡಿ. ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ. ಶಿಕ್ಷಕ: ಹೌದು ಮೇರಿ, ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ. ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ. ಲಕ್ಷ್ಮಿ: ಟೀಚರ್, ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯಿತು. ಶಿಕ್ಷಕಿ: ಹೌದು, ಸೂಚನಾ ಫಲಕವನ್ನು ತಿರುಗಿಸಿಬಿಟ್ಟರೆ ವೀಕ್ಷಕರಿಗೆ ತುಂಬ ತೊಂದರೆ ಆಗುತ್ತದೆ. ಮುಮ್ತಾಜ್: ಛೆ, ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ? ಸುಮನ: ಪಾಪ, ಎಷ್ಟು ತೊಂದರೆಯಾಗುತ್ತದೆ ಅಲ್ಲವೇ? ಇದನ್ನು ಯಾರು ಸರಿಪಡಿಸುತ್ತಾರೆ? ಶಿಕ್ಷಕ: ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ. ಇವುಗಳನ್ನೆಲ್ಲ ಸರಿಯಾಗಿ ಓದ್ಕೊಳ್ಳಿ ಇನ್ನೊಂದ್ಸರಿ. ಇವುಗಳನ್ನೆಲ್ಲ ಸರಿಪಡಿಸುತ್ತಾರೆ. ನಾನಿದನ್ನು ಅವರ ಗಮನಕ್ಕೆ ತರುತ್ತೇನೆ. ಶಾರೂನ್: ಹೇ, ಎಲ್ಲ ಇಲ್ಲಿ ಬನ್ರೋ, ಇಲ್ಲಿ ತುಂಬ ಹಾವುಗಳಿವೆ. ಅಬ್ಬಾ, ನೋಡಿದ್ರೆ ಮೈ ಜುಮ್ ಎನ್ನುತ್ತೆ. ಎಲ್ಲರೂ ಹೌದೌದು ಎಂದರು. ಶ್ರುತಿ: ಅಯ್ಯೋ, ನನಗೆ ತುಂಬ ಸುಸ್ತಾಗಿದೆ. ಶಿಕ್ಷಕಿ: ಸರಿ, ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ. ನಾವು ತಂದಿರುವ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ. ಶಿಕ್ಷಕ: ಮಕ್ಕಳೇ, ನೋಡಿ, ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದೆಯಲ್ಲ, ಆ ಡಬ್ಬದೊಳಗೆ ಹಾಕಿರಿ. ಅವಿನಾಶ್: ಗುರುಗಳೇ, ನನಗೆ ತುಂಬ ಬಾಯಾರಿಕೆಯಾಗಿದೆ.
ಶಿಕ್ಷಕ: ಹೌದಾ? ಯಾರಿಗೆಲ್ಲ ಬಾಯಾರಿಕೆಯಾಗಿದೆ? ಅವರೆಲ್ಲರೂ ನನ್ನೊಂದಿಗೆ ಬನ್ನಿ. ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ. ಮಕ್ಕಳು ಶಿಕ್ಷಕರೊಂದಿಗೆ ಹೋಗಿ ನೀರು ಕುಡಿದರು. ಶಶಾಂಕ್: ಧನುಷ್, ಅಲ್ಲಿ ನೋಡು, ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ. ಧನುಷ್: ಹೌದು, ನೀರು ಅಮೂಲ್ಯವಾದದ್ದು, ಮಿತವಾಗಿ ಬಳಸಿ ಎಂದಿದೆ. ಶಿಕ್ಷಕಿ: ನೀವೆಲ್ಲರೂ ತುಂಬ ಜಾಣ ಮಕ್ಕಳು. ಇಂದು ನೀವು ಎಷ್ಟೋ ವಿಚಾರಗಳನ್ನು ತಿಳಿದುಕೊಂಡಿರಿ. ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ. ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು. ಸೊ ಪ್ರೀತಿಯ ಮಕ್ಕಳೇ, ಇಲ್ಲಿಗೆ ಪಾಠ 10 ಮೃಗಾಲಯದಲ್ಲಿ ಒಂದು ದಿನ ಎಂಬ ಪಾಠ ಪೂರ್ಣವಾಗಿ ಮುಗಿದಿದೆ. ಸೊ ಓದುವಂತಹ ಭಾಗವಾದಂತಹ ಭಾಗ 2 ಪೂರ್ಣವಾಗಿ ಮುಗಿದಿದೆ. ಸೊ ಇವತ್ತು ನಿಮ್ಮ ಹೋಮ್ವರ್ಕ್ ಏನಂದರೆ, ಪುಟ ಸಂಖ್ಯೆ 69 ಹಾಗೆ 70 ಹಾಗೆ 71 ಪುಟವನ್ನು ನೀವು 2 ಸರಿ ಇಲ್ಲಿಯ ತನಕ 2 ಸರಿ ಓದ್ಕೊಳ್ಬೇಕು. ಅದು ನಿಮ್ಮ ಹೋಮ್ವರ್ಕ್. ಓಕೆ, ಎಷ್ಟು ಸರಿ ಓದ್ಕೊಳ್ಬೇಕು? 2 ಸರಿ ಓದ್ಕೊಳ್ಬೇಕು. ಓಕೆ, ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗುತ್ತೇನೆ. ಧನ್ಯವಾದಗಳು.